ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರನ್ನ. ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಹೇಳ್ಯಾರ ನಾನ ಹೇಳ್ಬೇಕಾಗ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕನಾಗ ತಿರುಗಾಡಕ್ ಹತ್ತೈತಿ. ಗುಡ್ಯಾಗ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಕ್ ಹತ್ತೈತಿ. ಈಗ ಮೊನ್ನೆ ಮುಗೀತ ಅವ್ರದ್ದು, 1 ತಿಂಗಳೇನು 1.5 ತಿಂಗಳು ಮಾಡಿದ್ರಪ್ಪ. ಮುಖ್ಯಮಂತ್ರಿ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂಥ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು. ಏನು ಹೇಳಿದ್ರು? ದೇವ್ರ ಗುಡ್ಯಾಗಿಲ್ಲ, ಗುಡ್ಯಾಗ ಹೋಗ್ಬೇಡ್ರಿ, ಮನ್ಯಾಗ ದೇವ್ರೆಲ್ಲ ಗೊಳೆ ಮಾಡಿ ಹೊಳ್ಯಾಗ ಹಾಕ್ರಿ, ಮತ್ತೆ ಎಲ್ಲಿ ಹೋಗ್ರಿ, ಹೋಟೆಲ್ದಾಗ ಹೋಗ್ರಿ, ದಾರು ಕೊಡ್ರಿ, ಆರಾಮಾಗಿ. ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು, ದಾರು ಕುಡಿದ್ರೆ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು. ಮತ್ತೊಬ್ಬ ಭಾಷಣ ಮಾಡಿದ, ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ. ಅದ್ರಾಗ ಇವ್ರೇನಪ್ಪ, ಬಸವ ಸಂಸ್ಕೃತಿ ಅಭಿಯಾನ. ಇನ್ನ ಬಾಳ ಐತಿ. ನಾ ಹೇಳಕತ್ತಿದ್ದೆ ಅಂದ್ರೆ ನಾಳೆ ಹೊತ್ತು ಮುಳುಗುತ್ತಾನ ಮುಗಿದಿಲ್ಲ. ಇದು ಹೇಳು ವೇಳೆನೂ ಅಲ್ಲ. ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ, ಅವ್ರನ್ನೂ ಕರ್ಕೊಂಡು ಬರ್ತೀನಿ, ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ. ಹೇಳ್ಯಾರ ನಾನ ಹೇಳ್ಬೇಕು, ಮತ್ತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಹಿಡಿದು ಮೆಟ್ಲೆ ಹೊಡಿಬೇಕು ಅವ್ರನ್ನ. ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ಏನ್ ಅಂತ ಅವ್ರನ್ನ ತಗೊಂಡು ಏನ್ ಮಾಡೋದು?